ಪರಮಾತ್ಮ ಹೇಳುತ್ತಾರೆ, ನಮಗೆ ತಿಳಿಸಲು ತಮ್ಮ ಮಹಿಮೆ ತಾವೇ ಹೇಳುತ್ತಾರೆ. उस समर्थ की रीढ़ छुपाई, ಪರಮಾತ್ಮ ಹೇಳುತ್ತಾರೆ, ಏನೆಂದರೆ ತಾಯಿಯ ಹೊಟ್ಟೆಯಲ್ಲಿ ಆ ಪರಮಾತ್ಮ ನಿನ್ನ ಪಾಲನೆ ಮಾಡಿದರು. ಆ ಸಮಯದಲ್ಲಿ ನಿನಗೆ ಸೋದರ ಇರಲಿಲ್ಲ, ಸೋದರಿಯೂ ಇರಲಿಲ್ಲ. ಅಲ್ಲದೆ ತಾಯಿಗೂ ಹೊಟ್ಟೆಯಲ್ಲಿ ತನ್ನ ಮಗು ಹೇಗೆ ಬೆಳೆಯುತ್ತಿದೆ ಎಂದು ಗೊತ್ತಿರಲಿಲ್ಲ. ಈಗ ಅದೇ ಮಗು ಹೊರಗೆ ಬಂದ ಮೇಲೆ ಡೈಲಿ 1/2 ಲೀಟರ್ ಹಾಲು ಕುಡಿಯತೊಡಗುತ್ತದೆ. ಹೊಟ್ಟೆಯಲ್ಲಿ ಯಾರು ತಲುಪಿಸುತ್ತಿದ್ದರು? ಮಗುವಿಗಾಗಿ ಯಾವ ಸಿಸ್ಟಮ್ ಮಾಡಿರಬಹುದು? ಅದೆಲ್ಲ ಪರಮಾತ್ಮನ ಉಪಾಯವಾಗಿತ್ತು. ಮತ್ತು ಹೊರಗೆ ಬಂದ ಮೇಲೆ ಅವನೇ ಮಗುವಿನ ಸಂರಕ್ಷಕ. ತಮ್ಮ ಮಕ್ಕಳಿಗೆ ಪರಮಾತ್ಮನ ಆಶ್ರಯ ಕೊಡಿಸುವುದು ನಮ್ಮ ಪರಮ ಕರ್ತವ್ಯವಾಗಿದೆ.